ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಇ ವಿ ವೆಹಿಕಲ್, ಬ್ಯಾಟ್ರಿ ವೆಹಿಕಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೀವೇನಾದರೂ ಇ ವಿ ವೆಹಿಕಲ್ ಯೂಸ್ ಮಾಡ್ತಾಯಿದ್ದೀರಾ, ಹೊಸ ಇ ವಿ ವೆಹಿಕಲ್ ತೊಗೋಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಕೆಲವು ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕು. ನೀವೇನಾದರೂ ಇ ವಿ ವೆಹಿಕಲ್ ತೊಗೋಬೇಕು ಅಂದರೆ ಮೊದಲನೇದಾಗಿ ನೀವು ಬ್ಯಾಟ್ರಿ ಕೆಪಾಸಿಟಿನ ನೋಡಬೇಕು. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದ್ದಷ್ಟು ಮೈಲೇಜ್ ಜಾಸ್ತಿ ಕೊಡುತ್ತೆ. ಅದಕ್ಕೆ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದ್ದರೆ ಅಂಥ ವೆಹಿಕಲ್ನ ತೊಗೊಂಡ್ರೆ ನಿಮಗೆ ಒಳ್ಳೆಯದು. ಮತ್ತು ಯಾವ ಕಂಪ್ನಿ ವ್ಯಾರಂಟಿ ಜಾಸ್ತಿ ಕೊಡುತ್ತೆ ಅಂಥ ಕಂಪ್ನಿ ಗಾಡಿ ತೊಗೊಂಡ್ರೆ ನಿಮಗೆ ಒಳ್ಳೆಯದು. ನೀವೇನಾದರೂ ಹೊರಗಡೆ ಫಾಸ್ಟ್ ಚಾರ್ಜಿಂಗ್ ಏನಾದರೂ ಮಾಡ್ತೀರಾ ಅಂದರೆ ನೀವು ಎಷ್ಟು ಪರ್ಸೆಂಟ್ ಚಾರ್ಜ್ ಮಾಡ್ತೀರಾ ಅಷ್ಟು ಪರ್ಸೆಂಟ್ಗೆ ನೀವು ದುಡ್ಡನ್ನ ಕಟ್ಟಬೇಕಾಗುತ್ತೆ. ಅದು ಒಂದು ಗಾಡಿ ವೆಹಿಕಲ್ ಮೇಲೆ, ಗಾಡಿ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ಇ ವಿ ವೆಹಿಕಲ್ಗೆ ರೀಸೇಲ್ ವ್ಯಾಲ್ಯೂ ತುಂಬಾ ಕಡಿಮೆ. ನೀವೇನು ತೊಗೊಂಡು ವೆಹಿಕಲ್ನ ಒಂದು 2 ವರ್ಷ 3 ವರ್ಷ ಯೂಸ್ ಮಾಡಿ ರೀಸೇಲ್ ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೆ ತುಂಬ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಇ ವಿ ವೆಹಿಕಲ್ ತೊಗೊಂಡಿದ್ದೀರಾ, ಸೊ ಹಾಗಾದರೆ ನೀವು ಇವತ್ತಿನ ದಿನ ಪ್ರತಿ ತಿಂಗಳು ಸ್ವಲ್ಪ ದುಡ್ಡನ್ನು ಸೇವಿಂಗ್ಸ್ ಮಾಡ್ಕೊಂಬನ್ನಿ. ಯಾಕೆ ಅಂದರೆ ನೀವು ಇ ವಿ ವೆಹಿಕಲ್ ಏನು ತೊಗೊಂಡಿರ್ತೀರ, ಏನು ದುಡ್ಡು ಕೊಟ್ಟಿರ್ತೀರ ಅದರಲ್ಲಿ 40% ಬ್ಯಾಟ್ರಿಗೆ ಕೊಟ್ಟಿರ್ತೀರ. ಆಫ್ಟರ್ ವ್ಯಾರಂಟಿ ಬ್ಯಾಟ್ರಿ ಏನಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ ನೀವು ಬ್ಯಾಟ್ರಿನ ತೊಗೋಬೇಕು ಅಂದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಸೊ ನೀವು ಇವತ್ತಿಂದನೇ ಬ್ಯಾಟ್ರಿಗೆ ಅಂತಲೇ ಪ್ರತಿ ತಿಂಗಳು ನೀವು ಸೇವಿಂಗ್ಸ್ ಮಾಡ್ಕೊಬಂದರೆ ಆಫ್ಟರ್ ವ್ಯಾರಂಟಿ ಬ್ಯಾಟ್ರಿ ಏನಾದ್ರು ಪ್ರಾಬ್ಲಮ್ ಆದಾಗ ನೀವು ಬ್ಯಾಟ್ರಿ ತೊಗೊಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.